ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,60,000 260 ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,60,000ಗೆ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದು ರೇಟ್ 655 ಡೆಲಿವರಿ 8 ವಿಡಿಯೋ ಮುಖಾಂತರ ಬಂದ್ರೆ ಸರ್ 290 ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ನಿಮ್ ವಿಡಿಯೋ ಇಂದ ಬಂದ್ರೆ ಫೈನಲ್ ಟು ಫೈನಲ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ವಿಡಿಯೋ ಮುಖಾಂತರ ಬಂದ್ರೆ ಸರ್ ಫೈನಲ್ ಟು ಫೈನಲ್ 7,45,000 ಗೆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ಚಾಲೆಂಜ್ ಪ್ರೈಸ್ ಅಲ್ಲಿ ಶೋರೂಮ್ ತಗೊಂಡೋಗಿ ತೋರಿಸಿ ಬಂದು ಪೇಮೆಂಟ್ ಮಾಡಿ 2,10,000 ರೂಪಾಯಿಗೆ ಪ್ಯೂರ್ ಕೆ ಗಾಡಿ ಕೊಡ್ತೀನಿ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ 195 ಡೆಲಿವರಿ ಕೊಡ್ತೀನಿ ಸರ್ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,85,000 ವಿತ್ NOC ಗಾಡಿ ಡೆಲಿವರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೆ ಅಂದ್ರೆ ನಿಮಗೆ SS ಕಾರ್ ವರ್ಲ್ಡ್ಗೆ ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಗಾಡಿಗಳು ಹುಡುಕ್ತಾ ಇದ್ರೆ ಆರಾಮಾಗಿ ಬರ್ಬೋದು SS ಕಾರ್ ವರ್ಲ್ಡ್ಗೆ. ಆಲ್ಮೋಸ್ಟ್ ಲೈಕ್ ಒಂದು 2 ಪೋಲೋ, ಅದು ರೆಡ್ ಕಲರ್ ಇದೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಅದು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಒಂದು 2018 ಮಾಡಲ್ ಒಂದಿದೆ, ಒಂದು 2013 ಮಾಡಲ್ ಒಂದಿದೆ. ಸೊ ನಮ್ಮ ಜೊತೆ ಸಲ್ಮಾನ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿಂದು ಬಜೆಟ್ ನಿಮ್ಗೆ 1,50,80,000 ರೂಪಾಯಿ ಶುರು ಇದೆ. ಎಂಡು ನಿಮ್ಗೆ ಇದೆ ಸರ್ 13-14 lakhs ತನಕ ಅವೈಲೇಬಲ್ ಇದೆ. ಅಪ್ ಟು 13 to 14 lakhs ತನಕ ಅವೈಲೇಬಲ್ ಇರುತ್ತೆ. ಸೊ ಇಷ್ಟೆಲ್ಲ ವೆಹಿಕಲ್ಸ್ ಇದೆ ಸರ್. ಕೆಲವರಿಗೆ ಲೋನ್ ಅಲ್ಲಿ ನೋಡ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? ಲೋನ್ ಅಪ್ ಟು ಸಿಬಿಲ್ ಚೆನ್ನಾಗಿರ್ಬೇಕು. ಸ್ಯಾಲರಿ ಎಂಪ್ಲಾಯ್ಡ್ಗೆ 80-90% ಮಾಡ್ಕೊಡ್ತೀನಿ. ಸೆಲ್ಫ್ ಎಂಪ್ಲಾಯ್ಡ್ಗೆನು 80-90% ಮಾಡ್ಕೊಡ್ತೀನಿ. ಅದು GST ಅದೆಲ್ಲ ಇರಬೇಕು, ಅವ್ರ ಹತ್ರ ಮಾಡ್ಕೊಡ್ತೀನಿ ಸರ್. ಓಕೆ ನೋಡಿ, ನಿಮ್ಗೆ ಈ ತರ ಫೆಸಿಲಿಟೀಸ್ಗಳು ಅವೈಲೇಬಲ್ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಇದೆ ಸರ್. ಲೊಕೇಶನ್ ಬಂದು ಸಿಲ್ಕ್ ಬೋರ್ಡ್ ಕಡೆಯಿಂದ ಬಂದ್ರೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಲೆಫ್ಟ್ ತಗೊಂಡ್ ಸ್ವಲ್ಪ ಮುಂದೆ ಬಂದ್ರೆ ಆಕ್ಸಾ ಬಿಲ್ಡಿಂಗ್ ಸಿಗ್ನಲ್ ಇದೆ. ಆ ಲೆಫ್ಟ್ ತಗೊಳ್ಳಿದ ತಕ್ಷಣ 4ನೇ ಪ್ರಾಪರ್ಟಿ ನಮ್ದೆ. ನೀವು ಈ ಕಡೆ ಡೈರಿ ಸರ್ಕಲ್ ಜೇದೋ ಆ ಕಡೆಯಿಂದ ಬಂದ್ರೆ ಸಿಗ್ನಲ್ ಅಲ್ಲಿ ರೈಟ್ ತಗೊಳ್ಳಿದ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡ್ 4ನೇ ಪ್ರಾಪರ್ಟಿ ನಮ್ದೆ. ಆದ್ರೂ ಲೊಕೇಶನ್ ಜೊತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಗ್ಬಿಡಿ. ಹೌದು. ಸೊ ಅಕಸ್ಮಾತ್ ನಿಮಗೆ ಲೊಕೇಶನ್ ಇನ್ನೂ ಕನ್ಫ್ಯೂಸ್, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಏನಾದ್ರು ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ಸರ್, ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ಪ್ಲಸ್ ಜನರಲ್ ಸರ್ವಿಸ್ ಈಚ್ ಅಂಡ್ ಎವ್ರಿ ವೆಹಿಕಲ್ ಗೆ ಆಗಿರುತ್ತೆ. ತಗೊಂಡೋಗಿ ಆರಾಮಾಗಿ 4-5 ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು. ಡೀಸೆಲ್ ಹಾಕೊಂಡ್ಬೇಕು, ಓಡಿಸ್ಬೇಕು ಗಾಡಿ. ಅದ್ ತಗೊಂಡೋಗಿ ಅದ್ ಮಾಡಿಸ್ಬಾನ ಇದು ಏನ್ ಇರೋದಿಲ್ಲ. ಇವಾಗ ನಮ್ಮ ಹತ್ರ ಇರೋದು ಸದ್ಯಕ್ಕೆ ಗಾಡಿಗಳಲ್ಲಿ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ವ್ಯಾರಂಟಿ ಎಲ್ಲ ಹೆಂಗೆ ಸರ್? ವ್ಯಾರಂಟಿ ಇದು ಎಲ್ಲ ನೀವು ನಮ್ಮ ಹತ್ರ ಇಲ್ಲ ಅಂದ್ರೇನು 4 ವರ್ಷದಿಂದ ವಿಡಿಯೋ ಮಾಡ್ತಾ ಇದ್ದೀರಾ. ನಮ್ದು ಬಿಸ್ನೆಸ್ ಹೇಗೆ ಎಲ್ಲ ಗೊತ್ತಿದೆ ನಿಮ್ಗೆ. ಗಾಡಿ ವ್ಯಾರಂಟಿ ಜೊತೆಯಲ್ಲಿ ಆಕ್ಸಿಡೆಂಟಲ್ ಫ್ರೀ ಇರುತ್ತೆ, ಓಡೋಮೀಟರ್ ಜಿನಿನ್ ಇರುತ್ತೆ. ಅದು ಬಿಟ್ಟು ಇಂಜಿನ್ ಪ್ಲಸ್ ಗೇರ್ ಬಾಕ್ 1 ವರ್ಷ ವ್ಯಾರಂಟಿ ಇರುತ್ತೆ. ಅದು ಬಿಟ್ಟು ಸರ್ವಿಸ್ ಎಲ್ಲ ಗಾಡಿ ಆಗಿರುತ್ತೆ. ನಮ್ ಗಾಡಿಗಳು ಇವಾಗ ಏನಿದೆ ಅಂತ ಸ್ಟಾಕ್ ಅಲ್ಲಿ ಎಲ್ಲಾ ಗಾಡಿಯಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದಾವೆ, ಅಲೋವಿಲ್ಸ್ ಇದಾವೆ, ಸನ್ ರೂಫ್ ಗಳು ಇದಾವೆ, ಎಲ್ಲ ಇದಾವೆ. ಬರೀ ತಗೊಂಡೋಗ್ಬಿಟ್ಟು ಎಕ್ಸ್ಟ್ರಾ ಅದ್ ಮಾಡಿಸ್ಬೇಕು, ಅದನ್ನು ಇಲ್ಲ ಕಾಸು. ಬರೀ ಗಾಡಿಗೆ ದುಡ್ಡು ಹಾಕ್ಬೇಕು, ಡೀಸೆಲ್ ಇಲ್ಲ ಪೆಟ್ರೋಲ್ ಹಾಕೊಂಡು ಆರಾಮಾಗಿ ಓಡಾಡ್ಬೇಕು. ಆರಾಮಾಗಿ 3-4 ಸಾವಿರ ಕಿಲೋಮೀಟರ್ ಓಡಿಸಬಹುದು. ಅದಾದ್ಮೇಲೆ ನಮ್ದೇ ಒಂದು ಗ್ಯಾರೇಜಸ್ ಇದೆ, ಅಲ್ಲಿ ಸರ್ವಿಸ್ ಮಾಡಿಸಬಹುದು, ಇಲ್ಲ ನಿಮ್ದೇ ಗ್ಯಾರೇಜ್ ಅಲ್ಲಿ ಮಾಡಿಸ್ಕೊಬಹುದು. ಓಕೆ ನೋಡಿ, ಈ ತರ ಆಪ್ಷನ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ SS ಕಾರ್ ವರ್ಲ್ಡ್. ಸೊ ಈಗ ಕಳೆ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ರಿಲೀಸ್ ಮಾಡೋಣ. ಡನ್ ಸರ್, ಬನ್ನಿ ಒಂದೊಂದಾಗಿ ಹೇಳ್ಕೊಂಡು ಹೋಗೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಈಗ ಮೊದಲನೇ ಗಾಡಿನೇ ಒಂದು ಸ್ಯಾಂಟ್ರೋ ಇದೆ, ಡೀಟೇಲ್ಸ್ ಸರ್. ಸರ್, ಸ್ಯಾಂಟ್ರೋ ಲೋ ಬಜೆಟ್ ವೆಹಿಕಲ್ 2012 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಪ್ಲಸ್ LPG ಸರ್. ಇದು ಶೋರೂಮ್ ಇಂದಾನೆ ಫಿಟೆಡ್ LPG ಇದೆ, ಪ್ಲಸ್ ಪೆಟ್ರೋಲ್ ಇದೆ. ಗಾಡಿ ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಕ್ಲಾಸ್ ಇದೆ. ಇದು ಲೆದರ್ ಸೀಟ್ ಕವರ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಫ್ರಂಟ್ ಪವರ್ ವಿಂಡೋ ಇದೆ, AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಎಲ್ಲ ಅಪ್ ಟು ಡೇಟ್ ಮೇಂಟೈನ್ ಆಗಿದೆ. ಬರೀ 80,000 ಕಿಲೋಮೀಟರ್ ಓಡಿದೆ. 2012 ಮಾಡಲ್, ಸೆಕೆಂಡ್ ಓನರ್ ಸರ್. ಇದ್ರದ್ದು ಪ್ರೈಸ್ ಬಂದು 2,45,000 ಹೇಳ್ತಾ ಇರೋದು. ಫೈನಲ್ ಅಂದ್ರೆ ಸರ್, ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,10,000 ಮಾಡ್ಕೊಡ್ತೀನಿ ಸರ್. 12 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ. 12 ಮಾಡಲ್ 2,10,000 ರೂಪಾಯಿ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ 3 ಲಕ್ಷ ಹಂಗ್ ನಡೀತಾ ಇದೆ. 2,10,000 ರೂಪಾಯಿಗೆ ಪ್ಯೂರ್ ಕೆ ಗಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ನಮ್ಮ ಮುಂದೆ ಇವಾಗ ಜಸ್ಟ್ ಒಂದು ಹುಂಡೈ ವರ್ನಾ ಬಂತು, ಅದ್ರ ಡೀಟೇಲ್ಸ್ ಇದೆ ಸರ್. ವರ್ನಾ 2007 ಮಾಡಲ್, ಸೆಕೆಂಡ್ ಓನರ್, 1,07,000 ಓಡಿದೆ. ಗಾಡಿ ಗಂತರ ಇದೆ ಸರ್, ನೋಡ್ತಾ ಇರ್ಬೋದು ನೀವು. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಇದು ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಒಂದ್ ಸ್ಕ್ರಾಚ್ ಇಲ್ಲ, ಸಿಂಗಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದ್ರದ್ದು ಪ್ರೈಸ್ ಬಂದು 2,15,000 ಹೇಳ್ತಾ ಇರೋದು. ಸರ್, ನಿಮ್ ವಿಡಿಯೋ ಇಂದ ಬಂದ್ರೆ ಫೈನಲ್ ಟು ಫೈನಲ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಓಕೆ, 2 ಲಕ್ಷಕ್ಕೆ ನಿಮಗೆ ಒಂದು ಹುಂಡೈ ವರ್ನಾ ಪೆಟ್ರೋಲ್ 2000 MC ಇನ್ಶೂರೆನ್ಸ್ ಈಚ್ ಅಂಡ್ ಎವ್ರಿಥಿಂಗ್ ರನ್ನಿಂಗ್ ಅಲ್ಲಿ ಇದೆ. 2007 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್. ಓಕೆ, ಸೊ ನಮ್ಮ ಮುಂದೆ ನೋಡ್ತಾ ಇರ್ಬೋದು ಒಂದು ಮಹೇಂದ್ರ ರೆಕ್ಸ್ಟಾನ್ ಇದೆ, ಒಂಥರ ಕಂಪ್ಲೀಟ್ಲಿ ಮಾಡಿಫೈ ಕೂಡ ಆಗಿದೆ ಅಂತ ಹೇಳ್ಬೋದು. ಡೀಟೇಲ್ಸ್ ಸರ್ ಇದ್ರದ್ದು. ಸರ್, ರೆಕ್ಸ್ಟಾನ್ 2015 ಮಾಡಲ್, ಥರ್ಡ್ ಓನರ್ ಸರ್, ಡೀಸೆಲ್, ಆಟೋಮೆಟಿಕ್, RX-7 ಫುಲ್ಲಿ ಟಾಪ್ ಎಂಡ್ ಸರ್. ಓಕೆ ಸರ್, ಗಾಡಿ ಪ್ರೈಸಿಂಗ್ ಹೇಳ್ತೀನಿ, ಗಾಬರಿ ಆಗ್ಬಿಡ್ಬೇಕು. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಓಕೆ, ಲೆದರ್ ಸೀಟ್ ಕವರ್ಸ್, ಇದು 8 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಡಿಫಾಗರು, ಕ್ಲೈಮೇಟ್ ಕಂಟ್ರೋಲರ್, ಸನ್ ರೂಫ್, ಈಚ್ ಅಂಡ್ ಎವ್ರಿ ಫ್ಯೂಚರ್ ಬರುತ್ತೆ ಸರ್.
ಲೋ ಬಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್ ನಿಮ್ಗೆ ಇನೋವಾ ಕ್ರಿಸ್ಟಾ ಫಾರ್ಚುನರ್ ಫೀಲ್ ಕೊಡತ್ತೆ ಗಾಡಿ ಸರ್ ಇದು 2015 ಮಾಡಲು ಸರ್ ಕೋಟಿಂಗ್ ಪ್ರೈಸ್ ಬಂದು 6,85,000 ರೂಪಾಯಿ ಹೇಳ್ತಾ ಇರೋದು ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಚಾಲೆಂಜ್ 15ನೇ ಮಾಡಲ್ ರೆಕ್ಸ್ಟನ್ ಯಾರಾದ್ರೂ ಕೊಟ್ಬಿಟ್ರೆ 13-15ನೇ ಮಾಡಲ್ 6.5 ನಡೀತಾ ಇದೆ ಅಂತ ಅಂದ್ಕೊಂಡೆ ನೀವು ಅದನ್ನೇ ಹೇಳ್ಬಿಟ್ರಿ 15 ಮಾಡಲು 6.5 ಲಕ್ಷಕ್ಕೆ ಪ್ಯೂರ್ ಕೆಎ ಮೈಗ್ರೇಟೆಡ್ ಅಲ್ಲ ಪ್ಯೂರ್ ಕೆಎ ಗಾಡಿನೇ ನಿಮಗೆ ಮಹೀಂದ್ರ ರೆಕ್ಸ್ಟಾನ್ 4x4 4x2 4x2 ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ಟಾಪ್ ಅಂಡ್ ವೆಹಿಕಲ್ ಕಂಪ್ಲೀಟ್ಲಿ ಮಾಡಿಫೈ ಕೂಡ ಆಗಿದೆ ನಿಮಗೆ ಬಾಡಿ ಫುಲ್ ಬ್ಲಾಕ್ ಮಾಡಿಸ್ಕೊಂಡಿದೆ ರಾವ್ ಟಾಪ್ ಫುಲ್ ವೈಟ್ ಇದೆ ನೋಡಕ್ಕೆ ಚಿಂದಿಯ ಕಾಣಿಸ್ತಿದೆ ಗಾಡಿ ಸೊ ಹಾಗೆ ಒಂದು ವೈಟ್ ಕಲರ್ ಒಂದು ರೆನಾಲ್ಟ್ ಕ್ವಿಡ್ ಇದೆ ಡೀಟೇಲ್ಸ್ ಸರ್ ಕ್ವಿಡ್ 2015 ಮಾಡಲ್ ಸಿಂಗಲ್ ಓನರ್ ಸರ್ 32,000 ಓಡಿದೆ ಬರೀ RX T ಇದು RX T ವೇರಿಯಂಟ್ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಫ್ರಂಟ್ 2 ಪವರ್ ವಿಂಡೋಸ್ AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ 31,000 ಓಡಿದೆ ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಗಾಡಿ ಕೊಡ್ತೀನಿ ಗಾಡಿದು ಕೋಟಿಂಗ್ ಬಂದು 3,35,000 ಹೇಳ್ತಾ ಇರೋದು ಸರ್ ಫೈನಲ್ ಅಂದ್ರೆ ಸರ್ ವಿಡಿಯೋ ಮುಖಾಂತರ ಬಂದ್ರೆ ಸರ್ 290 ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಡೆಲಿವರಿ ಕೊಡ್ತೀರಾ 290 ಗಾಡಿ ವಾಶ್ ಪಾಲಿಶ್ ಮಾಡಿ ರಿಬ್ಬನ್ ಆಗಿ ಡೆಲಿವರಿ ಕೊಡ್ತೀನಿ ಓಕೆ 2,90,000 ನಿಮಗೆ ಒಂದು ರೆನಾಲ್ಟ್ ಕ್ವಿಡ್ ಎಷ್ಟು ಗಂಟೆ ಲೋನ್ ಆಗುತ್ತೆ ಗಾಡಿಗೆ ಸರ್ 2.5 ಲಕ್ಷ ಸುಮ್ಮನೆ ಲೋನ್ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ ಓಕೆ ಎಷ್ಟು ತರಲಿ ಡೌನ್ ಪೇಮೆಂಟ್ ಇದಕ್ಕೆ ಸರ್ ಒಂದು 30,000-40,000 ನಾವು ಕೊಡಿ ಸರ್ ಮಾಡ್ಕೊಡ್ತೀನಿ ಸಿಬಿಲ್ ಚೆನ್ನಾಗಿದ್ರೆ ಫುಲ್ಲೇ ಮಾಡ್ಕೊಡ್ತೀನಿ ಸರ್ ಓಕೆ ನೋಡಿ ಎಲ್ಲ ನಿಮ್ ಡಿಪೆಂಡ್ಸ್ ಆಫ್ ನಿಮ್ ಸಿಬಿಲ್ ಮೇಲೆ ಆಗುತ್ತೆ ಸೊ ಹಾಗೆ ಒಂದು ನಿಸ್ಸಾನ್ ಟೆರಾನೋ ಡೀಟೇಲ್ಸ್ ಸರ್ ಟೆರಾನೋ 2015 ಮಾಡಲ್ ಸಿಂಗಲ್ ಓನರ್ 85,000 ಓಡಿದೆ 85 PS ಪೆಟ್ರೋಲ್ ವೇರಿಯಂಟ್ ಓಕೆ ಎಷ್ಟೊಂದು ಜನ ಪೆಟ್ರೋಲ್ ವೇರಿಯಂಟ್ ಬೇಕು ಅಂತಿದ್ರೆ ಸೊ ಫೈನಲಿ ಒಂದು ಪೆಟ್ರೋಲ್ ವೇರಿಯಂಟ್ ಒಂದು ನಿಸಾನ್ ಟೆರಾನೋ ಇದೆ ಸೊ ಇಂಟಿಯ ಫೀಚರ್ಸ್ ಎಲ್ಲ ನೋಡೋದಾದ್ರೆ 4 ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ ಕವರ್ಸ್ ಬ್ರ್ಯಾಂಡ್ ನ್ಯೂ ಇದೆ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಓಕೆ 85 PS ಪೆಟ್ರೋಲ್ ಏನ್ ಬರುತ್ತೆ ಮೈಲೇಜ್ ಇದು ಸರ್ ಸಿಟಿ ಲೆವೆಲ್ ಮೈಲೇಜ್ 14 to 15 ಹೈವೇ 16-17 ಬರುತ್ತೆ ಡಿಪೆಂಡ್ ಆನ್ ದಿ ಡ್ರೈವಿಂಗ್ ಓಕೆ ನೋಡಿ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ನಿಮಗೆ ರೆಡ್ ಕಲರ್ ಲೈಕ್ ಯೂನಿಕ್ ಕಲರ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಕಲರ್ ರೆಡ್ ಕಲರ್ ಒಂದು ನಿಸಾನ್ ಟೆರಾನೋ ಸೊ ಏನಾಗುತ್ತೆ 15 ಮಾಡಲ್ ಸಿಂಗಲ್ ಓನರ್ 5,75,000 ಸರ್ ಬರೀ 6.5-7 ಲಕ್ಷ ಬೇಡ 5,75,000 ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 5,40,000 ಡೆಲಿವರಿ ಕೊಡ್ತೀನಿ ಸರ್ ಅದು ಸಿಂಗಲ್ ಓನರ್ ಪ್ಯೂರ್ ಕೆ ಗಾಡಿ 5,40,000 ನಿಮಗೆ ಒಂದು ಪೆಟ್ರೋಲ್ ವೇರಿಯಂಟ್ ನಿಸಾನ್ ಟೆರಾನೋ ಸೊ ಇನ್ನು ಮುಂದೆ ಒಂದು XUV 500 ಇದೆ ಡೀಟೇಲ್ಸ್ ಸರ್ XUV 500 W10 ಸರ್ ಇದು HR ರಿಜಿಸ್ಟರ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರೀ 72,000 ನೋಡಿದೆ ಸರ್ ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಸರ್ ಗಾಡಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಇದೆ ವೆಹಿಕಲ್ ಇದ್ರಲ್ಲಿ ಫೀಚರ್ ವೈಸ್ ನೋಡಕ್ಕಿದ್ರೆ 8 ಏರ್ ಬ್ಯಾಗ್ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಡಿಫಾಗರ್ ಬಟನ್ ಸ್ಟಾರ್ಟ್ ಸನ್ ರೂಫ್ ಅಲಾಯ್ ವೀಲ್ಸ್ ಆಟೋ ಕ್ಲೋಸರ್ ಸೈಡ್ ವಿಂಡೋಸ್ ಈಚ್ ಅಂಡ್ ಎವ್ರಿ ಫೀಚರ್ ಬರುತ್ತೆ ಸರ್ ಗಾಡಿಯಲ್ಲಿ ಆಟೋಮೆಟಿಕ್ ಮ್ಯಾನ್ಯಲ್ ಸರ್ ಗಾಡಿ ಇದು ಮ್ಯಾನ್ಯಲ್ ಸರ್ ಓಕೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ W10 2015 ಸಿಂಗಲ್ ಮಾಡಲ್ ಸಿಂಗಲ್ ಓನರ್ 70,000 ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಓಕೆ ಸರ್ ಗಾಡಿದು ಬೆಲೆ ಹೇಳ್ತಾ ಇರೋದು ಮಾರ್ಕೆಟ್ ಅಲ್ಲಿ 8.5-9 ಲಕ್ಷ NOC ಜೊತೆ ಹೇಳ್ತಾ ಇದಾರೆ 7,85,000 ವಿತ್ NOC ಹೇಳ್ತಾ ಇರೋದು ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಸರ್ ಫೈನಲ್ ಟು ಫೈನಲ್ 7,45,000 ಗೆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ಚಾಲೆಂಜ್ ಪ್ರೈಸ್ ಅಲ್ಲಿ ಓಕೆ 7,40,000 ಗೆ ವಿತ್ NOC ಹೌದು ಸೊ ಅದೇ ಇವಾಗ ನನ್ನ ಹತ್ರ ಬಜೆಟ್ ಜಾಸ್ತಿ ಇದೆ ಬಟ್ ಗಾಡಿ ಬೇಕೇ ಬೇಕು XUV ಅನ್ನೋರಿಗೆ ವಿತ್ ಕೆ ಏನ್ ಮಾಡ್ಕೊಡ್ತೀರಾ ಸರ್ 1,70,000 1,80,000 ರೂಪಾಯಿ ಆಗುತ್ತೆ ಸರ್ ಕೆ ಮಾಡ್ಕೊಂಡು ಇಕ್ಕೊಂಡ್ರೆ 10 ಲಕ್ಷ ಒಳಗಡೆ ಗಾಡಿ ಬೀಳುತ್ತೆ ನಿಮ್ಗೆ 950-960 ಬೀಳುತ್ತೆ ಗಾಡಿ ಮಾರ್ಕೆಟ್ ಅಲ್ಲಿ 1170-12 lakhs ಮೇಲೆ ನಡೀತಾ ಇದೆ ಸಿಂಗಲ್ ಓನರ್ ಗಾಡಿಗಳು ಆರಾಮಾಗಿ 2 ಲಕ್ಷ ಸೇವ್ ಮಾಡಬಹುದು ಒಂದು ವರ್ಷ ಯೂಸ್ ಮಾಡ್ಬಿಟ್ಟು ಮಾಡ್ರೇನು 10 ಲಕ್ಷಕ್ಕೆ ಸುಮ್ಮನೆ ಹೋಗುತ್ತೆ ಗಾಡಿ ಓಕೆ ಬೇರೆ ನಿಮ್ಗೆ 10 ಲಕ್ಷಕ್ಕೆ ಆರಾಮಾಗಿ ಹೋಗುತ್ತೆ ಗಾಡಿ ಕೂಡ ಸೊ XUV 500 ಸೊ ಹಾಗೆ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಜೀಪ್ ಕಾಂಪಾಸ್ ಸರ್ ಜೀಪ್ ಕಾಂಪಾಸ್ 2018 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು ಫುಲ್ಲಿ ಟಾಪ್ ಎಂಡ್ ಓಕೆ ಇದರಲ್ಲಿ ನಿಮ್ಗೆ ಅಲಾಯ್ ವೀಲ್ಸ್ ಏರ್ ಬ್ಯಾಗ್ ABS ಡಿಫಾಗರ್ ಕ್ಲೈಮೇಟ್ ಕಂಟ್ರೋಲ್ ಅದು ಮ್ಯಾನ್ಯಲ್ ಇದು ಓಕೆ ಮ್ಯಾನ್ಯಲ್ ಹೌದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ವಿತ್ 4x4 4x2 ಸರ್ ಇದು ಓಕೆ ಸೊ ವೈಟ್ ಕಲರ್ ರೂಫ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ವಾಶ್ ಪಾಲಿಶ್ ಮಾಡಿ ಡೆಲಿವರಿ ಕೊಡ್ತೀನಿ ಸರ್ ಓಕೆ ಲಿಮಿಟೆಡ್ ಎಡಿಷನ್ ಗಾಡಿ ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ ಸರ್ ಇದರಲ್ಲಿ ನಿಮ್ಗೆ ಶೋರೂಮ್ ಬಂದಿರೋದು ಲೆದರ್ ಸೀಟ್ ಕವರ್ಸ್ ಇದೆ ಡ್ಯುಯಲ್ ಏರ್ ಬ್ಯಾಗ್ ಇದೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಈಚ್ ಅಂಡ್ ಎವ್ರಿ ಫೀಚರ್ ಬರುತ್ತೆ ಸರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ARVMs ORVMs ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಏರ್ ಬ್ಯಾಗ್ಸ್ ABS ಈಚ್ ಅಂಡ್ ಎವ್ರಿ ಫೀಚರ್ ಬರುತ್ತೆ ಜೀಪ್ ಕಾಂಪಾಸ್ ಅಲ್ಲಿ ಸರ್ ಇದು ಬಂದು 18 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಈ ಗಾಡಿ ನನಗೆ ಡೆಲ್ಲಿ ಪ್ರೈಸ್ ಅಲ್ಲಿ ಕೊಡ್ತೀರಾ 100% ಕೊಡ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಸರ್ 15 ಮೇಲೆ ನಡೀತಾ ಹೌದು ಖಂಡಿತ 13,85,000 ಹೇಳ್ತಾ ಇರೋದು ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 13,25,000 ಗೆ ಗಾಡಿ ಕೊಡ್ತೀನಿ ಸರ್ ಅದು 18 ಮಾಡಲು ಗಾಡಿ ಮೇಲೆ 10-11 ಲಕ್ಷ ರೂಪಾಯಿ ಸುಮ್ಮನೆ ಲೋನ್ ಆಗುತ್ತೆ ಓಕೆ ನೋಡಿ ಆರಾಮಾಗಿ ನಿಮ್ಗೆ ಸಿಬಿಲ್ ಚೆನ್ನಾಗಿದೆ ಆಲ್ಮೋಸ್ಟ್ ಲೈಕ್ ಒಂದು
ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಆರಾಮಾಗಿ ಗಾಡಿ ಕೂಡ ತಗೊಳ್ಬಹುದು. ಜೀಪ್ ಕಾಂಪಾಸ್ ಅದು ಡೀಸೆಲ್ ಹೌದು. ಓಕೆ, ಸೊ ಅದು ಅಡ್ವರ್ಟೈಸ್ ಆಟೋಮೆಟಿಕ್ ಮ್ಯಾನುವಲ್ ಆಯ್ತು ಗಾಡಿ. ಮ್ಯಾನ್ಯಲ್. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಸಿಗದೆ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಬಟ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ. ಸೊ ಹಾಗೆ ಒಂದು Volkswagen Polo, ಅದು ರೆಡ್ ಕಲರ್ ಇದೆ. ಡೀಟೇಲ್ಸ್ ಸರ್ 2018 ಮಾಡೆಲ್. ಓಕೆ, ಸಿಂಗಲ್ ಓನರ್ 55,000 ಓಡಿದೆ ಸರ್. ಬರೀ ಜಸ್ಟ್ 55,000 ವಿತ್ ಸರ್ವಿಸ್ ಹಿಸ್ಟ್ರಿ. ಶೋರೂಮ್ ತಗೊಂಡೋಗಿ ತೋರಿಸಿ ಬಂದು ಪೇಮೆಂಟ್ ಮಾಡಿ. ಓಕೆ, ಗಾಡಿದೆಲ್ಲ ಗ್ಯಾರಂಟಿ. ಗಾಡಿ ಬಂದು ನಿಮ್ಗೆ ಇದು ಕಂಫರ್ಟ್ ಲೈನ್, ಸಾರಿ ಟ್ರೆಂಡ್ ಲೈನ್ ಇದು. ಇದ್ರಲ್ಲಿ ನಿಮ್ಗೆ ಫ್ರಂಟ್ 2 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ. ಓಕೆ, ಯಾರಾದ್ರೂ ಒಂದು ಒಳ್ಳೆ Volkswagen Polo ರೆಡ್ ಅಲ್ಲಿ ಹೆವಿ ಡಿಮ್ಯಾಂಡ್. ಅದು 18 ಮಾಡೆಲ್ ಸಿಂಗಲ್ ಓನರ್ 50,000 ಓಡಿರೋದು ಗಾಡಿನ ಸಿಗತ್ ಕಷ್ಟ ಇದೆ. ಪೆಟ್ರೋಲ್ ಅಲ್ಲ? ಪೆಟ್ರೋಲ್. ಸರ್ ಕೋಟಿಂಗ್ ಪ್ರೈಸ್ ಬಂದು 7 lakhs ಹೇಳ್ತಾ ಇದೀನಿ ಸರ್. ಅಷ್ಟೆಲ್ಲ ಇಲ್ಲ ಬಜೆಟ್ ಹೇಳಿದ್ರೆ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದು ರೇಟ್ 655 ಡೆಲಿವರಿ 18 ಮಾಡೆಲ್ ಕೊಡ್ತೀನಿ ಸರ್. ಪೋಲೋ 655 ಕೊಡ್ತೀನಿ ವಿತ್ ರಬ್ಬಿಂಗ್ ಪಾಲಿಶಿಂಗ್, ಹಂಗೆ ರಿಬ್ಬನ್ ಹಾಕಿ ರಬ್ಬಿಂಗ್ ಪಾಲಿಶಿಂಗ್ ಮಾಡಿ ವಾಶ್ ಮಾಡಿ ಡೆಲಿವರಿ ಕೊಡ್ತೀನಿ ಸರ್. ಓಕೆ, ನೋಡಿ ಆರಾಮಾಗಿ 665 ತನಕ ನಿಮ್ಗೆ ಫೈನಲ್ ಆಗುತ್ತೆ ಗಾಡಿ. ಅದು ನಿಮ್ಗೆ ವಿತ್ ಲೋನ್ ಕೂಡ ಅವೈಲೇಬಲ್ ಇದೆ. ಗಾಡಿಗೆ ಆರಾಮಾಗಿ ಆಗುತ್ತೆ, ನಿಮ್ ಸಿಬಿಲ್ ಚೆನ್ನಾಗಿದೆ. ಸೊ ಹಾಗೆ ಒಂದು ಫಿಯೆಟ್ ಲೀನಿಯಾ ಸರ್, ಫಿಯೆಟ್ ಪುಂಟೋ, ಗ್ರ್ಯಾಂಡ್ ಪುಂಟೋ ಸರ್. ಇದು ಓಕೆ 2012 ಮಾಡೆಲ್, 3rd ಓನರ್, ಡೀಸೆಲ್ ವೆಹಿಕಲ್ ಸರ್. ಇದು ಇದರಲ್ಲಿ ನಿಮ್ಗೆ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ಡಿಫಾಗರ್, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕ್ಸಿದಾರೆ ಹೊಸದು. ಗಾಡಿ ಬರೀ ತಗೊಂಡ್ಬೇಕು, ಡೀಸೆಲ್ ಹಾಕೊಂಡು ಓಡಿಸ್ಬೇಕು. ಒಳ್ಳೆ ಮೈಲೇಜ್ ಗೆ ಒಳ್ಳೆ ಗಾಡಿ ಸರ್ ಇದು. ಓಕೆ, ಸೊ ಯಾರಾದ್ರೂ ನೋಡ್ಬೋದು ಫಿಯೆಟ್ ಪುಂಟೋ ಡೀಸೆಲ್. ಸೊ ಎಷ್ಟು ಬರ್ಬೋದು ಸರ್ ಮೈಲೇಜ್ ಇದೆಲ್ಲ? ಸಿಟಿ ಲೆವೆಲ್ ಮೈಲೇಜ್ ಆರಾಮಾಗಿ ಕಣ್ಮುಚ್ಚಿ ಒಂದು 17-18, ಹೈವೇ 20+ ಬರುತ್ತೆ, ಡಿಪೆಂಡ್ ಆನ್ ದಿ ಡ್ರೈವಿಂಗ್ ಸರ್. ಸರ್ ಕೋಟಿಂಗ್ ಪ್ರೈಸ್ 12 ಮಾಡೆಲ್ ಗಾಡಿಗೆ, ಅದು ಗ್ರ್ಯಾಂಡ್ ಪುಂಟೋ 2,95,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,60,000ಗೆ 12 ಮಾಡೆಲ್ ಪುಂಟೋ ಕೊಡ್ತೀನಿ ಸರ್. ಡೀಸೆಲ್ ಫುಲ್ಲಿ ಟಾಪ್ ಎಂಡ್. ಓಕೆ, ಸೊ ಹಾಗೆ ಒಂದು ಹೋಂಡಾ ಅಮೇಜ್ ಇದೆ ಸರ್. ಸರ್ ಹೋಂಡಾ ಅಮೇಜ್ 2015 ಮಾಡೆಲ್, 3rd ಓನರ್, ಪೆಟ್ರೋಲ್. ಓಕೆ ಸರ್ ಇದು ಬಂದು SMT ವೇರಿಯಂಟ್. ಇದ್ರಲ್ಲಿ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ಹೋಂಡಾ ಅಮೇಜ್ ಪೆಟ್ರೋಲ್ ಹುಡ್ಕೋರಿಗೆ ನೋಡ್ಬೋದು, ಚೆನ್ನಾಗಿದೆ. ಬ್ಯಾಕ್ ಸೈಡ್ ನಿಮ್ಗೆ ಡಿಫಾಗರ್ ಎಲ್ಲ ಇದೆ, ಐವಿ ಟೆಕ್ ಇಂಜಿನು. ಸೊ ಏನೋ ಸರ್ ಹೋಂಡಾ ಅಮೇಜ್ ಪ್ರೈಸ್, ಕೋಟಿಂಗ್ ಪ್ರೈಸ್ ಬಂದು 4,35,000 ಸರ್. ಬರೀ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,85,000ಗೆ 15 ಮಾಡೆಲ್ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. 3,85,000 13 ಮಾಡೆಲ್ ಕೊಡ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. 380ಗೆ 4.5 ಹೇಳ್ತಾ ಇದಾರೆ. 15 ಮಾಡೆಲ್ ಗಾಡಿ ಡೆಲಿವರಿ ಕೊಡ್ತೀನಿ. 100% ಆಕ್ಸಿಡೆಂಟಲ್ ಫ್ರೀ, ಸೀಲ್ಡ್ ಇಂಜಿನ್. ಶೋರೂಮ್ ತಗೊಂಡೋಗಿ ತೋರಿಸಿ ಬಂದು ಪೇಮೆಂಟ್ ಮಾಡಿ. ಓಕೆ, ನೋಡಿ ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಿದ್ದಾರೆ ಗಾಡಿಗೆ. ಸೊ ಹಾಗೆ ಒಂದು ಹೋಂಡಾ ಸಿಟಿ ಇದೆ ಡೀಟೇಲ್ಸ್ ಸರ್. ಹೋಂಡಾ ಸಿಟಿ 2009 ಮಾಡೆಲ್, 2nd ಓನರ್, SMT ವೇರಿಯಂಟ್ ಇದು. ಬಟ್ ಲೇಟೆಸ್ಟ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಸಿಟಿ ಇದೆ, ಒರಿಜಿನಲ್ ಹೋಂಡಾದ. ಓಕೆ ಸರ್ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 3,35,000 ಹೇಳ್ತಾ ಇರೋದು. ಫೈನಲ್ ಕುತ್ಕೊಂಡ್ರೆ ಎಷ್ಟು? ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಸರ್ 2,85,000 ಗಾಡಿ ಡೆಲಿವರಿ ಕೊಡ್ತೀನಿ. ಚಾಲೆಂಜ್ 9 ಮಾಡಿ ಐವಿ ಟೆಕ್ ಲೇಟೆಸ್ಟ್ ಶೇಪ್ ಯಾರಾದ್ರೂ ಕೊಟ್ಬಿಟ್ರೆ. ಓಕೆ, ಸೊ ನೋಡ್ತಾ ಇರ್ಬೋದು ಪ್ಯೂರ್ ಕೆ ಗಾಡಿಗಳು ಇದೆಲ್ಲ. ಓಕೆ, ಫೀಚರ್ಸ್ ಸರ್. ಸರ್ ಇದ್ರಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಲೆದರ್, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕವರ್ಸ್ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಇದು. ಓಕೆ, ನೋಡಬಹುದು ಹೋಂಡಾ ಸಿಟಿ 2009 ಮಾಡೆಲ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್. ಓಕೆ, ಬ್ಯಾಕ್ ಸೈಡ್ ನಿಮ್ಗೆ ಡಿಫಾಗರ್ ಎಲ್ಲಾನು ಇದೆ. ಗಾಡಿ ಹೆವಿ ಟೆಕ್ ಇಂಜಿನು, ಚಿಂದಿ ಗಾಡಿ ಕೂಡ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ಒಂದು i10 ಇದೆ ಡೀಟೇಲ್ಸ್ ಸರ್. i10 2009 ಮಾಡೆಲ್, ಸಿಂಗಲ್ ಓನರ್, ಬರೀ 42,000 ಓಡಿದೆ. ಜಸ್ಟ್ 42,000, ಬರೀ 42,000 ವಿತ್ ಸರ್ವಿಸ್ ಹಿಸ್ಟ್ರಿ. ಓಕೆ, ಏನು ಸುಮ್ನೆ ಹೇಳಿದ್ರೆ ತಗೊಂಡೋಗ್ರಿ ಅಂದ್ಬಿಟ್ಟಿಲ್ಲ. ಓಕೆ, ಬನ್ನಿ ಶೋರೂಮ್ ತಗೊಂಡೋಗಿ ತೋರಿಸಿ ತಗೊಳ್ಳಿ. ಓಕೆ, ಗಾಡಿ ಸರ್ ಇದ್ರದ್ದು ಪ್ರೈಸ್ ಬಂದು ಹೇಳ್ತಾ ಇರೋದು. ಫೀಚರ್ಸ್ ಅಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 1.2 ಲೀಟರ್ ಕಪ್ಪ ಇಂಜಿನ್, ಮ್ಯಾಗ್ನಾ ವೇರಿಯಂಟ್ ಇದು. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಕೋಟಿಂಗ್ ಪ್ರೈಸ್ ಬಂದು 2,85,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 265ಗೆ 42,000 ನೋಡಿರೋ ಗಾಡಿ ಡೆಲಿವರಿ ಕೊಡ್ತೀನಿ. 265ಗೆ ವಿತ್ ಗಾಡಿ ಕೂಡ ಕೊಡ್ತಾರೆ ನಿಮಗೆ. ಗಾಡಿ ಚೆನ್ನಾಗಿದೆ ಗಾಡಿ ಕೂಡ, ಅದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ 2012 ಮಾಡೆಲ್, ಸಿಂಗಲ್ ಓನರ್, ಡೀಸೆಲ್, 1,07,000 ನೋಡಿದೆ ಸರ್ ಗಾಡಿ. ಓಕೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ಎಲ್ಲ ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ಡ್ ಗಾಡಿ. ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಶೋರೂಮ್ ಇಂದ ಬಂದಿರೋ ಸೀಟ್ ಕವರ್ಸ್ ತನಕ ಮೇಂಟೈನ್ ಆಗಿದೆ ಇನ್ನ ತನಕ. ಗಾಡಿ ಮುಂದೆ ಬಂದು ಓಡಿಸಿದ್ರೆ ಬಿಡಲ್ಲ ಗಾಡಿ, ಹಂಗ್ ಅಷ್ಟು ಚೆನ್ನಾಗಿದೆ. ಹೌದು, ಡೀಸೆಲ್ 2012 ಸಿಂಗಲ್ ಓನರ್ ಓನರ್. ಸರ್ ಕೋಟಿಂಗ್ ಪ್ರೈಸ್ ಬಂದು 2,85,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,60,000 260 ಡೆಲಿವರಿ ಕೊಡ್ತೀನಿ ಸರ್. ಓಕೆ, 260ಕ್ಕೆ ಡೆಲಿವರಿ ಕೊಟ್ಬಿಟ್ಟು ಹೋಗ್ತಾ ಇರ್ಬೋದು ಆರಾಮಾಗಿ ನೀವು. ಸೊ ನಿಮ್ಗೆ ಫೋರ್ಡ್ ಫಿಗೋ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ಒಂದು ಸ್ಕೋಡಾ
ಸೂಪರ್ ಡೀಟೇಲ್ಸ್ ಸರ್. ಸರ್ ಸೂಪರ್ 2012 ಮಾಡೆಲ್ ಥರ್ಡ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ಸರ್. ಇದು ಫುಲ್ಲಿ ಟಾಪ್ ಎಂಡ್. ಓಕೆ, ಇದರಲ್ಲಿ ನಿಮ್ಗೆ 4 ಪವರ್ ಇದು ಬರುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ, ಲೆದರ್ ಸೀಟ್ ಕವರ್ಸ್, ಸನ್ ರೂಫ್, ಅಲೋಯ್ ವೀಲ್ಸ್, ಏರ್ ಬ್ಯಾಗ್, ಈಚ್ ಅಂಡ್ ಎವ್ರಿಥಿಂಗ್ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ, ರೇರ್ ಅಲ್ಲಿ ಕೂಡ ನಿಮಗೆ ನೋಡ್ತಾ ಇರಬಹುದು, ಏರ್ ಎಸಿ ಕೂಡ ಅವೈಲೇಬಲ್ ಇದೆ, ಒಳ್ಳೆ ಲೆದರ್ ಸೀಟ್ಸ್ ವಿತ್ ಏರ್ ಬ್ಯಾಗ್, ABS ವಿತ್ ಸನ್ ರೂಫ್ ಕೂಡ ಇದೆ ನಿಮಗೆ ಗಾಡಿಲಿ. ಯಾರಾದ್ರೂ ಒಂದು ಒಳ್ಳೆ ಸ್ಕೋಡಾ ಸೂಪರ್ ಪೆಟ್ರೋಲ್ ಅಲ್ಲ? ಹೌದು, ಪೆಟ್ರೋಲ್ 2012 ಮಾಡೆಲ್ ಸರ್. ಕೋಟಿಂಗ್ ಬಂದು 5,35,000 ಸರ್. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 495 ಡೆಲಿವರಿ ಕೊಡ್ತೀನಿ ಸರ್, ಚಾಲೆಂಜ್. ಓಕೆ, 495 ಗೆ 2012 ಮಾಡೆಲ್ ಗಾಡಿ ಡೆಲಿವರಿ ಕೊಡ್ತೀನಿ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಪ್ಯೂರ್ ಕೆ ಗಾಡಿ, ಆಟೋಮೆಟಿಕ್ ಮ್ಯಾನುವಲ್? ಆಟೋಮೆಟಿಕ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವಲ್ಲೆ ಬೀಟ್ ಇದೆ ಸರ್. ಸರ್ ಬೀಟ್ 2013 ಮಾಡೆಲ್ ಥರ್ಡ್ ಓನರ್ ಡೀಸೆಲ್. LS ಬತ್ LT ಫೀಚರ್ಸ್ ಎಲ್ಲ ಹಾಕ್ಸಿದ್ದಾರೆ, ಅಲೋಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಇದೆ, ಈಚ್ ಅಂಡ್ ಎವ್ರಿಥಿಂಗ್ ಇದೆ. ಗಾಡಿ ತಗೊಂಡ್ಬೇಕು ಡೀಸೆಲ್ ಹಾಕೊಂಡು, ಅದು ಡೀಸೆಲ್ ವೆಹಿಕಲ್ ಇದು. ಒಳ್ಳೆ ಮೈಲೇಜ್ ಗಾಡಿ. ಓಕೆ, ನೋಡಿ ಒಳ್ಳೆ ಮೈಲೇಜ್ ಗಾಡಿ ಕೂಡ ನಿಮಗೆ ಡೀಸೆಲ್ ವೇರಿಯಂಟ್. ಆಲ್ಮೋಸ್ಟ್ ಲೈಕ್ ನಿಮ್ಗೆ ಸಿಟಿಯಲ್ಲಿ ಒಂದು 16 to 18 ತನಕ ಬರುತ್ತೆ. ಹೈವೇಲ್ 20+ ಬರುತ್ತೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ನಿಮಗೆ. ಚವಲ್ಲೆ ಬೀಟ್ ಯಾರಾದ್ರೂ ನೋಡ್ತಾರೆ ಅವ್ರಿಗೆ, ಅದು ಬ್ಲಾಕ್ ಕಲರ್ ಇದೆ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಬಂದು 13 ಮಾಡಲು ಏನ್ ಹೇಳೋಣ ಸರ್? ಏನ್ 385 ಸರ್ 7,20,000 ರೂಪಾಯಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ 195 ಡೆಲಿವರಿ ಕೊಡ್ತೀನಿ. 13 ಮಾಡೆಲ್ ಡೀಸೆಲ್ ಗಾಡಿ 1,95,000 13 ಮಾಡೆಲ್ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಅದು ಪ್ಯೂರ್ ಕೆ. ಯಪ್ಪ ನೋಡಿ, 1,95,000ಕ್ಕೆ ನಿಮಗೆ ಒಂದು ಡೀಸೆಲ್ ಗಾಡಿ, ಒಂದು ಚವಲ್ಲೆ ಬೀಟ್ ಸಿಗ್ತಾ ಇದೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಸರ್, ವೈಟ್ ಕಲರ್. ಸರ್ ಫೋರ್ಡ್ ಫಿಯೆಸ್ಟಾ 2011 ಮಾಡೆಲ್ ಥರ್ಡ್ ಓನರ್ ಪೆಟ್ರೋಲ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಇದೆ, ಟೈಟಾನಿಯಂ, ಫುಲ್ಲಿ ಟಾಪ್ ಎಂಡ್, ಅಲೋಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ ಕವರ್ಸ್, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ನೋಡ್ತಿರೋರಿಗೆ ನೋಡಬಹುದು. ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಪೆಟ್ರೋಲ್ ವೇರಿಯಂಟ್ ಸರ್, 2011 ಮಾಡಲು ಸರ್. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 7,65,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 7,40,000 ಡೆಲಿವರಿ ಕೊಡ್ತೀನಿ. ಅದು ಟಾಪ್ ಎಂಡ್ ಗಾಡಿ ವಿತ್ ಸರ್ವಿಸ್ ಇಷ್ಟು 90,000 ನೋಡಿರೋದು. ಓಕೆ, 7,40,000ಕ್ಕೆ ನಿಮ್ಗೊಂದು ಫಾರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್ 2011 ಮಾಡಲ್ ಗಾಡಿ. ಸೊ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಸೊ ಡೀಟೇಲ್ಸ್ ಸರ್? ಸರ್ ಡಸ್ಟರ್ UP ರಿಜಿಸ್ಟರ್ ಸರ್. ಇದು 2014 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್. ಓಕೆ, 110 PS, RXZ ಫುಲ್ಲಿ ಟಾಪ್ ಎಂಡ್. ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡೋದಾದ್ರೆ ಇಂಟೀರಿಯರ್ ಫೀಚರ್ ವೈಸ್ ಅಲ್ಲಿ ನೋಡಕ್ ಹೋದ್ರೆ ನೀವು 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ಸ್, ಮ್ಯೂಸಿಕ್ ಸಿಸ್ಟಮ್, ಈಚ್ ಅಂಡ್ ಎವ್ರಿ ಫೀಚರ್ ಬರುತ್ತೆ ಸರ್. 110 PS ಅಲೋಯ್ ವೀಲ್ಸ್ ಎಲ್ಲ ಬರುತ್ತೆ. ಓಕೆ, ಟಾಪ್ ಎಂಡ್ ವೇರಿಯಂಟ್. ಓಕೆ, ಯಾರಾದ್ರೂ ಒಂದು ಒಳ್ಳೆ ಡೀಸೆಲ್ ಗಾಡಿ, ಒಂದು ರೆನಾಲ್ಟ್ ಡಸ್ಟರ್ ಅವ್ರಿಗೆ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಏನಾಗುತ್ತೆ ಪ್ರೈಸ್ ಇದು ಸರ್? ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 4,20,000 ವಿತ್ NOC 14 ಮಾಡಿದ್ದು ಗಾಡಿ. ಓಕೆ ಸರ್, ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,85,000 ವಿತ್ NOC ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ವಿತ್ ಕೆ ಬೇಕಂದ್ರೆ 6,500 ನಡೀತಾ ಇದೆ ಮಾರ್ಕೆಟ್ ಅಲ್ಲಿ. ನೀವು 1,10,000 ರೂಪಾಯಿ ಬರುತ್ತೆ ರೋಡ್ ಟ್ಯಾಕ್ಸ್ ಕಟ್ಕೊಂಡ್ರೆ ಆರಾಮಾಗಿ ಕೆ ಆಗ್ಬಿಡುತ್ತೆ. ಓಕೆ, ನೀವು ಡಿಪೆಂಡ್ ಬಂದ್ರೆ ಆಲ್ಮೋಸ್ಟ್ ಡೌನ್ ದಿ ಟೇಬಲ್ ಕೂತ್ಕೊಂಡ್ರೆ ವಿತ್ ಕೆ ಮಾಡಿಸ್ಕೊಂಡು ಹೋಗ್ಬೋದು ಗಾಡಿಗೆ. ಸೊ ಹಾಗೆ ಒಂದು ಚವಲ್ಲೆ ಬೀಟ್ ಸರ್. ಇನ್ನೊಂದು ಸರ್ ಬೀಟ್ 2012 ಮಾಡಲು ಸೆಕೆಂಡ್ ಓನರ್ ಸರ್ ಗಾಡಿ. ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ, ವಿತ್ ಅಲೋಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ಬಂದು ಇದು LS. ಫ್ರಂಟ್ 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು. ವಿತ್ ಒಳಗಡೆ ಒಳ್ಳೆ ಇಂಟೀರಿಯರ್ ಕೂಡ ಮಾಡ್ಕೊಂಡಿದ್ದಾರೆ. ಟೈರ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ಯಾರಾದ್ರೂ ಒಂದು ಒಳ್ಳೆ ಚವಲ್ಲೆ ಬೀಟು ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ಇದೂನು. ಓಕೆ, ಪ್ರೈಸ್ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 7,70,000. 12 ಮಾಡೆಲ್ ಸೆಕೆಂಡ್ ಓನರ್. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 185 ಡೆಲಿವರಿ ಕೊಡ್ತೀನಿ ಹೋಗಿ ಸರ್. ಓಕೆ, 1,85,000ಕ್ಕೆ ವಿತ್ ಡೆಲಿವರಿ ಮಾಡ್ಕೊಡ್ತಾರೆ ನಿಮಗೆ ಒಂದು ಚವಲ್ಲೆ ಬೀಟು ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಹಾಗೆ ಇನ್ನೊಂದು Volkswagen Polo ರೆಡ್ ಕಲರ್ ಇದೆ. ಡೀಟೇಲ್ಸ್ ಸರ್? ಸರ್ ಇದು ಡೀಸೆಲ್, ಪೆಟ್ರೋಲ್ ಬೇಡ, ಡೀಸೆಲ್. 2013 ಮಾಡೆಲ್ ಥರ್ಡ್ ಓನರ್ ಡೀಸೆಲ್ ಸರ್ ಇದು. ಓಕೆ, ಗಾಡಿ ಬಂದು ಇದು ಕಂಫರ್ಟ್ ಲೈನ್ ಬಟ್ ಹೈ ಲೈನ್ ಮ್ಯಾಗ್ ವೀಲ್ಸ್, ಈಚ್ ಅಂಡ್ ಎವ್ರಿಥಿಂಗ್ ಹಾಕ್ಸಿದ್ದಾರೆ. ಓಕೆ, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕವರ್ಸ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಈಚ್ ಅಂಡ್ ಎವ್ರಿ ಫೀಚರ್ ಬರುತ್ತೆ ಕಂಫರ್ಟ್ ಲೈನ್ ಅಲ್ಲಿ. ಓಕೆ, ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಗೋಸ್ಕರ ಒಳ್ಳೆ ಗಾಡಿ. ಸರ್ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 3,85,000 ಸರ್. 13 ಮಾಡಲು ಫೈನಲ್ ಅಂದ್ರೆ ಸರ್ ಫೈನಲ್ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,35,000ಗೆ 13 ಮಾಡಲ್ ಪೋಲೋ ಕೊಡ್ತೀನಿ ಸರ್. 3,35,000ಗೆ 13 ಮಾಡಲ್ ಒಂದು Volkswagen Polo ಡೀಸೆಲ್ ಕೊಡ್ತೀನಿ. ಅದು ರೆಡ್ ಕಲರ್, ಡಿಮ್ಯಾಂಡೆಡ್ ಕಲರ್. ಓಕೆ, ಸೊ ಹಾಗೆ ಒಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ 2009 ಮಾಡಲ್ ಸೆಕೆಂಡ್ ಓನರ್ SMT ವೇರಿಯಂಟ್ ವೈಟ್ ಕಲರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ನೋಡ್ತಾ ಇರಬಹುದು ನೀವು, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕವರ್ಸ್ ಇದೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಈಚ್ ಅಂಡ್ ಎವ್ರಿ ಫೀಚರ್ ಬರುತ್ತೆ ಗಾಡಿಯಲ್ಲಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಯಾರಾದ್ರೂ ಒಂದು ಒಳ್ಳೆ ಹೋಂಡಾ ಸಿಟಿ ವೈಟ್ ಕಲರ್ 2009 ಅಲ್ಲ ಸರ್? ಹೌದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಕೋಟಿಂಗ್ ಪ್ರೈಸ್ 3,35,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಸರ್ ಫೈನಲ್ ಟು ಫೈನಲ್
2,85,000 ಗೆ ಡೆಲಿವರಿ ಕೊಡ್ತೀನಿ ಸರ್ ಇದನ್ನು. ಓಕೆ 2,85,000 ವಿತ್ ಡೆಲಿವರಿ ಮಾಡ್ಕೊಡ್ತಾರೆ ನಿಮ್ಗೆ ಒಂದು ಹೋಂಡಾ ಸಿಟಿ ಪೆಟ್ರೋಲ್ ವೈಟ್ ಕಲರು. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಮಹೇಂದ್ರ ರೆಕ್ಸ್ಟಾನ್ ಇದೆ, ಡೀಟೇಲ್ಸ್ ಸರ್. ಸರ್ ರೆಕ್ಸ್ಟಾನ್ 2013 ಮಾಡಲ್, ಸೆಕೆಂಡ್ ಓನರ್, HR ರಿಜಿಸ್ಟರ್ ಸರ್ ಇದು. ಓಕೆ ಇದು ಬಂದು ಇದು RX-7 ಫುಲ್ಲಿ ಟಾಪ್ ಅಂಡ್ ಆಟೋಮೆಟಿಕ್ ವೇರಿಯಂಟ್. ಇದರಲ್ಲಿ ನಿಮ್ಗೆ 4 ಇದು ಏರ್ ಬ್ಯಾಗ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ ಕವರ್ಸ್, ಸನ್ ರೂಫ್, ಈಚ್ ಅಂಡ್ ಎವ್ರಿಥಿಂಗ್ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ ಸರ್ ಇದು ಬಂದು 13 ಮಾಡಲ್, ಸೆಕೆಂಡ್ ಓನರ್. ಸರ್ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು NOC ಜೊತೆ 4,65,000 ಹೇಳ್ತಾ ಇರೋದು ವಿತ್ NOC. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 4,30,30,000ಗೆ NOC ಜೊತೆ ಗಾಡಿ ಡೆಲಿವರಿ ಕೊಡ್ತೀವಿ. 4,30,000ಗೆ ನಿಮ್ಗೆ ವಿತ್ NOC ಮಾಡ್ಕೊಡ್ತಾರೆ ನಿಮ್ಗೆ ಇದು ಮಹೇಂದ್ರ ರೆಕ್ಸ್ಟಾನ್ RX-7 ಟಾಪ್ ಅಂಡ್ ವೇರಿಯಂಟ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಗ್ರ್ಯಾಂಡ್ ಐಟನ್ ಡೀಟೇಲ್ಸ್ ಸರ್. ಗ್ರ್ಯಾಂಡ್ ಐಟನ್ 2015 ಮಾಡಲ್, ಥರ್ಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಇದು. ಇದ್ರಲ್ಲಿ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಬಟನ್ ಸ್ಟಾರ್ಟ್, ಎಲ್ಲ ಕೀಲೆಸ್ ಎಂಟ್ರಿ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು 4,40,000 ರೂಪಾಯಿ ಸರ್. ಓಕೆ, ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಸರ್ 15 ಮಾಡಲ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ವೇರಿಯಂಟ್ 3,90,000 ಡೆಲಿವರಿ ಕೊಡ್ತೀನಿ, ಪ್ಯೂರ್ ಕೆ ಗಾಡಿ. ಓಕೆ, 3,90,000ಗೆ ನಿಮ್ಗೆ ಒಂದು ಪ್ಯೂರ್ ಕೆ ಗಾಡಿ. ಸತಿ ಕೊಟ್ಟಿರೋದು ಪ್ರೈಸಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಅದು ಚಾಲೆಂಜ್ ನಂದು. ಓಕೆ ನೋಡಿ, ಅಷ್ಟೊಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದ್ರೆ ನಿಮ್ಗೆ ಗ್ರ್ಯಾಂಡ್ ಐಟನ್ ಕೂಡ ಸಿಗುತ್ತೆ, ನಿಮ್ಗೆ ಇರೋ ಕಾಸು ಕೂಡ ಸಿಗುತ್ತೆ. ಇದನ್ನ ಬಿಟ್ಟು 2013 ಮಾಡಲ್, ಸಿಂಗಲ್ ಓನರ್, 32,000 ಬರೀ ಓಡಿರೋದು, ರ್ಯಾಪಿಡ್ ಬರ್ತಾ ಇದೆ. ಅದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 4,75,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಸಿಲ್ವರ್ ಕಲರ್ ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 4,50,000 ರೂಪಾಯಿ ಕೊಡ್ತೀನಿ ಸರ್ ಫೈನಲ್. ಇನ್ನೊಂದು 15 ಮಾಡಲ್, ಸೆಕೆಂಡ್ ಓನರ್, DL ರಿಜಿಸ್ಟರ್, ವೈಟ್ ಕಲರ್ ಡೆಸ್ಟರ್ ಬರ್ತಾ ಇದೆ. ಬರೀ 60,000 ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ. ಎಲ್ಲಾ ಗಾಡಿ ಯಾವ್ದಾದ್ರು ಗಾಡಿ ತಗೊಳ್ಳಿ, ಸರ್ವಿಸ್ ಹಿಸ್ಟ್ರಿ ನೋಡಿ ತಗೊಂಡೋಗಿ, ಅದು ಗ್ಯಾರಂಟಿ. ಗಾಡಿ ಬಗ್ಗೆ ಟೆನ್ಷನ್ ತಗೊಂಡ್ಬೇಡಿ. ಅದು NOC ಜೊತೆ ಪ್ರೈಸ್ ಹೇಳ್ತಾ ಇರೋದು 4,45,000 ರೂಪಾಯಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 15 ಮಾಡಲ್, ಡೆಸ್ಟರ್, 110 PS, ಫುಲ್ಲಿ ಟಾಪ್ ಎಂಡ್, ಬರೀ 4 ಲಕ್ಷಕ್ಕೆ NOC ಜೊತೆ ಕೊಡಿ. ಮಾರ್ಕೆಟ್ ಅಲ್ಲಿ 6,5-7 ಲಕ್ಷ ನಡೀತಾ ಇದೆ 15ನೇ ಮಾಡಲು, ಲೇಟೆಸ್ಟ್ ಶೇಪ್. ಬರೀ 4 ಲಕ್ಷ ವಿತ್ NOC ಕೊಡ್ತೀನಿ ಹೋಗಿ. 4 ಲಕ್ಷ ವಿತ್ NOC ಸಮೇತ ತಗೊಂಡೋಗ್ಬೋದು ಗಾಡಿ ಅದು. ಓಕೆ ಸರ್.